ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಇಂದಿನ ಭಾಗದಲ್ಲಿ ಜೋಸೆಫ್ ಪುಲಿಟ್ಜರ್ ಎಂಬ ಮಹಾಸಾಧಕನ ಬಗ್ಗೆ ತಿಳಿದುಕೊಳ್ಳೋಣ. ಆಧುನಿಕ ಪತ್ರಿಕೋದ್ಯಮದ ಪಿತಾಮಹ ಎಂದು ಹೆಸರಾದ ಜೋಸೆಫ್ ಪುಲಿಟ್ಜರ್ ಯುವ ಜನರಿಗೆ ಸದಾ ಮಾದರಿಯಾಗಿ ಮಾರ್ಗದರ್ಶನ ನೀಡಬಲ್ಲ ಧೀಮಂತ ವ್ಯಕ್ತಿತ್ವ. ಜೀವನದಲ್ಲಿ ಇವರು ಎದುರಿಸಿದ ಸಂಕಷ್ಟಗಳು ಹೇಳತಿರದು. ಇವರ ಕಠಿಣ ಶ್ರಮ, ಏಕಾಗ್ರತೆ, ರಾತ್ರಿ ಹಗಲು ಎನ್ನದೆ ದುಡಿಯುತ್ತಿದ್ದ ಸ್ವಭಾವ ಇವರನ್ನು ಸದಾ ಚಿರಸ್ಥಾಯಿಯಾಗಿರುವಂತೆ ಮಾಡಿದೆ. ಇವರ ಪುಟ್ಟ ಪರಿಚಯ 1847 ಏಪ್ರಿಲ್ 10ರಂದು ಆಸ್ಟ್ರಿಯಾದ ಫಿಲಿಪ್ ಪುಲಿಟ್ಜರ್ ಮತ್ತು ಜರ್ಮನಿಯ ಲೂಸಿ ಬರ್ಗರ್ ದಂಪತಿಗಳ ಎರಡನೇ ಮಗನಾಗಿ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡರು. ಸಹೋದರ ಸಹೋದರಿಯನ್ನು ಕಳೆದುಕೊಂಡರು. ತಾಯಿ ಮರು ಮದುವೆಯಾದರು. ಇದರಿಂದ ಬೇಸತ್ತು ತನ್ನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆ ಬಿಟ್ಟು ಹೊರಟರು. ಆಸ್ಟ್ರಿಯನ್, ಬ್ರಿಟಿಷ್ ಮತ್ತು ಫ್ರೆಂಚ್ ಸೈನ್ಯಗಳನ್ನು ಸೇರಲು ಯತ್ನಿಸಿ ವಿಫಲಗೊಂಡರು. ಅಮೆರಿಕಾದ ಸರ್ಕಾರಿ ಏಜೆಂಟ್ ನೆರವಿನಿಂದ ಅಮೆರಿಕಾದ ಅಂತರ್ಯುದ್ಧದಲ್ಲಿ ಲಿಂಕನ್ ವಿರುದ್ಧ ಹೋರಾಡಲು ಯೂನಿಯನ್ ಸೈನ್ಯ ಸೇರಿದರು. ಅಲ್ಲಿಯೂ ಮೋಸ ನಡೆದು ಅಲ್ಲಿಂದ ತಪ್ಪಿಸಿಕೊಂಡು ಓಡಿದರು. ಸೂಕ್ತ ಕೆಲಸಕ್ಕಾಗಿ ಅಲೆದು ಕೆಲಸ ಸಿಕ್ಕದೆ ಪರದಾಡಿದರು. ಕೈಯಲ್ಲಿದ್ದ ಹಣ ಮುಗಿದೊಡನೆ ಊರೂರು ಅಲೆದು ರಾತ್ರಿ ಇಡೀ ಹಡಗಿನ ಇಂಜಿನ್ಗೆ ಕಲ್ಲಿದ್ದಲು ತುಂಬುವ ಕೆಲಸ ಮಾಡುತ್ತಿದ್ದರು. ಹೇಸರಗತ್ತೆ ಲಯದಲ್ಲಿ ಲದ್ದಿ ಬಾಚಿ ಗುಲಾಮನಂತೆ ದುಡಿದರು. ಬಿಡುವಿದ್ದಾಗಲೆಲ್ಲ ಸೆಂಟ್ ಲೂಯಿ ಪಟ್ಟಣದ ಗ್ರಂಥಾಲಯದಲ್ಲಿ ಓದಿ ಸ್ವಸಾಮರ್ಥ್ಯದಿಂದ ಇಂಗ್ಲಿಷ್ ಕಲಿತರು. ಕಾನೂನು ಪರೀಕ್ಷೆ ಪಾಸ್ ಮಾಡಿ ವಕೀಲಿ ವೃತ್ತಿ ನಡೆಸಲು ತಯಾರಿ ನಡೆಸಿದರು. ಆಗ ಗ್ರಂಥಾಲಯದ ಗ್ರಂಥ ಸಹಾಯಕನ ನೆರವಿನಿಂದ ಪ್ರೋತ್ಸಾಹದಿಂದ ಮಹತ್ತರವಾದದ್ದನ್ನು ಸಾಧಿಸುವ ಕನಸು ಕಂಡರು. ಗ್ರಂಥಾಲಯದಲ್ಲಿ ಚದುರಂಗ ಆಡುತ್ತಿದ್ದ ಪತ್ರಿಕೋದ್ಯಮ ದಿಗ್ಗಜರಾದ ಕಾರ್ಲ್ ಶರ್ಜ್ ಮತ್ತು ಡಾಕ್ಟರ್ ಅಮಿಲ್ ಪಿಟೋರಿಯಸ್ ಅವರ ಸಮಸ್ಯೆ ಒಮ್ಮೆ ಬಿಡಿಸಿ ಅವರಿಂದ ಮೆಚ್ಚುಗೆ ಪಡೆದಿದ್ದರು. ಇದು ಹೊಸ ಅಧ್ಯಾಯಕ್ಕೆ ಮುಖ್ಯ ಕಾರಣವಾಯಿತು. 1868ರಲ್ಲಿ ಕಾರ್ಲ್ ಶರ್ಜ್ ತಮ್ಮ ವೆಸ್ಟ್ ಕ್ಲಿಚ್ ಪೋಸ್ಟ್ ಎಂಬ ಜರ್ಮನ್ ಭಾಷೆ ಪತ್ರಿಕೆಗೆ ವರದಿಗಾರನಾಗಲು ಆಹ್ವಾನಿಸಿದರು. ಪತ್ರಿಕೋದ್ಯಮದ ಯಾವುದೇ ಪೂರ್ವ ಪರಿಚಯವಿಲ್ಲದಿದ್ದರೂ ತನ್ನ ಅಗಾಧ ಓದು, ನಿಯಮಿತ ಮತ್ತು ಕಠಿಣ ದುಡಿಮೆಗೆ ಹೆಸರಾಗಿದ್ದ ಪುಲಿಟ್ಜರ್ ತನ್ನ ಪ್ರಥಮ ವರದಿಯಿಂದಲೇ ಸಂಪಾದಕರು ಮತ್ತು ಊರಿನ ಜನರ ಅಭಿಮಾನಕ್ಕೆ ಪಾತ್ರರಾದರು. ವಿಶಿಷ್ಟ ಶೈಲಿಯ ತನ್ನ ವರದಿ, ಸತ್ಯಕ್ಕೆ ಹತ್ತಿರವಾದ ವರದಿ, ಚಿಕ್ಕ ಚೊಕ್ಕ ವಾಕ್ಯಗಳಲ್ಲಿ ಕಡಿಮೆ ಪದಗಳಲ್ಲಿ ಹೇಳಬೇಕಾದ ಎಲ್ಲವನ್ನು ಹೇಳುವುದು, ಖಾಲಿ ಜಾಗಗಳ ಸಮರ್ಥ ಬಳಕೆ, ಚಿಕ್ಕ ಕಾಲಂಗಳಲ್ಲಿ ಸುದ್ದಿಗಳು, ಸಂಪ್ರದಾಯ ಶೈಲಿಗಿಂತ ಜನಪ್ರಿಯ ಶೈಲಿಗೆ ಒತ್ತು ನೀಡಿದರು. ಪತ್ರಿಕೋದ್ಯಮದಲ್ಲಿ ಪುಲಿಟ್ಜರ್ ಸಾಧನೆಯ ಮೊದಲು ಯಶಸ್ಸು ಇದೆನ್ನಬಹುದು. ನಿರ್ಭೀತ ವರದಿಯಿಂದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಲ್ಲಿ ನಡುಕ ಹುಟ್ಟಿಸಿದರು. 1878ರಲ್ಲಿ ಅಮೆರಿಕಾದ ಶ್ರೀಮಂತ ಡೇವಿಸ್ ಮಗಳು ಕೇಟ್ಳನ್ನು ಮೆಚ್ಚಿ ಮದುವೆಯಾದರು. ಅದೇ ವರ್ಷ ದಿವಾಳಿಯ ಅಂಚಿನಲ್ಲಿದ್ದ ಸೈಂಟ್ ಲೂಯಿ ಡಿಸ್ಪ್ಯಾಚ್ ಪತ್ರಿಕೆಯನ್ನು ಹರಾಜಿನಲ್ಲಿ ಕೊಂಡು ಮತ್ತೊಂದು ಪತ್ರಿಕೆ 1878ರ ಡಿಸೆಂಬರ್ 12ರಂದು ಸೈಂಟ್ ಲೂಯಿ ಪೋಸ್ಟ್ ಮತ್ತು ಡಿಸ್ಪ್ಯಾಚ್ ಎಂಬ ಹೆಸರಿನಿಂದ ಹೊಸ ಪತ್ರಿಕೆಯನ್ನು ಶುರು ಮಾಡಿದರು. ನ್ಯೂಯಾರ್ಕ್ನಲ್ಲಿ ಕೂಡ ಸಾಯುವ ಸ್ಥಿತಿ ತಲುಪಿದ್ದ ವರ್ಲ್ಡ್ ಎಂಬ ಹಳೆಯ ಪತ್ರಿಕೆ ಹಕ್ಕುಗಳನ್ನು ಕೊಂಡು 1883ರಲ್ಲಿ ತನ್ನ ಪತ್ರಿಕೋದ್ಯಮದ ಜಾದುವನ್ನು ಆರಂಭಿಸಿದರು. ಒಂದೇ ವರ್ಷದಲ್ಲಿ ಎಲ್ಲ ಪತ್ರಿಕೆಗಳನ್ನು ಹಿಂದಿಕ್ಕಿ ಅಗ್ರಸ್ಥಾನ ಗಳಿಸಿತು. ಚಿಕ್ಕಂದಿನಿಂದ ದುಡಿದ ಪರಿಣಾಮವಾಗಿ ಆರೋಗ್ಯ ತೀರಾ ಹದಗೆಟ್ಟಿತ್ತು. ದೃಷ್ಟಿದೋಷ ಉಲ್ಬಣಿಸಿತು. ನರ ದೌರ್ಬಲ್ಯದ ಕಾರಣದಿಂದ ಅತಿಯಾದ ನೋವನ್ನು ಅನುಭವಿಸುತ್ತಿದ್ದರು. ದೃಷ್ಟಿಯನ್ನು ಪೂರ್ಣವಾಗಿ ಕಳೆದುಕೊಂಡಾಗ ಅವರಿಗೆ ಕೇವಲ 43 ವರ್ಷವಾಗಿತ್ತು.
ಕುರುಡನಾಗಿದ್ದರೂ ಕೂಡ ಮುಂದೆ 20 ವರ್ಷಗಳ ಕಾಲ ಸಂಪಾದಕನಾಗಿ ಮುಂದುವರಿದರು. ಬಾಲ್ಯದ ದಿನಗಳನ್ನು ಆಸ್ಟ್ರಿಯಾ ಮತ್ತು ಜರ್ಮನಿಗಳಲ್ಲಿ ಕಳೆದು ಅಮೆರಿಕಕ್ಕೆ ಬಂದಾಗ ಪುಲಿಟ್ಜರ್ ಹದಿಹರೆಯದ ತರುಣ. ಕೈಯಲ್ಲಿ ಕಾಸಿಲ್ಲ, ಮಾತನಾಡಲು ಇಂಗ್ಲಿಷ್ ಭಾಷೆ ಗೊತ್ತಿರಲಿಲ್ಲ. ಅಮೆರಿಕದಲ್ಲಿ ಅವರು ಮಾಡಿದ ಕೆಲಸಗಳು, ಪತ್ರಿಕೋದ್ಯಮದಲ್ಲಿ ನಡೆಸಿದ ಪ್ರಯೋಗಗಳು, ಜನರಿಗಾಗಿ ಪ್ರಾಮಾಣಿಕತೆಯಿಂದ ಸಲ್ಲಿಸಿದ ಸೇವೆ, ಅಭಿವೃದ್ಧಿ ಶ್ರಮದ ಫಲವಾಗಿ ಆಧುನಿಕ ಅಮೆರಿಕಾದ ವರ್ಲ್ಡ್ ಪತ್ರಿಕೆ ಎಂದೆಂದಿಗೂ ಚಿರಸ್ಥಾಯಿಯಾಗಿದೆ. ತನ್ನ ಉಯಿಲಿನಲ್ಲಿ ಒಂದು ನಿಧಿಯನ್ನು ಸ್ಥಾಪಿಸಿದ್ದನು. ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದವರೂ ಕೂಡ ಅದರಲ್ಲಿ ಪಾಲುದಾರರಾಗಿದ್ದರು. ಅವರ ಜೀವನದ ಅತ್ಯಂತ ಮನಮುಟ್ಟುವ ಸಂದರ್ಭವೆಂದರೆ ಕೈಯಲ್ಲಿ ಕಾಸಿಲ್ಲದೆ ಪ್ರತಿದಿನ ಪ್ರತಿಕ್ಷಣ ಪಟ್ಟ ಪಾಡು, ಅಮೆರಿಕಕ್ಕೆ ಬಂದ ಮೊದಲಲ್ಲಿ ಅನುಭವಿಸಿದ ಕಷ್ಟಗಳು, ಎಲ್ಲವನ್ನು ನಿಭಾಯಿಸಿದ ತಾಳ್ಮೆ. ಎಂಥ ಸಂದರ್ಭ ಬಂದರೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ಬದುಕಿನಲ್ಲಿ ಎಲ್ಲವನ್ನು ಸ್ವಂತ ಪರಿಶ್ರಮದಿಂದ ಬುದ್ಧಿವಂತಿಕೆಯಿಂದ ಸಾಧಿಸಿ ಯುವ ಜನರಿಗೆ ಸ್ಫೂರ್ತಿಯಾದರು. ಸತ್ಯನಿಷ್ಠರಾಗಿದ್ದರು, ಹಠವಾದಿಯಾಗಿದ್ದರು. ಪತ್ರಿಕೋದ್ಯಮ ವಿಭಾಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರ ಜೀವನ ಎಲ್ಲರಿಗೂ ಮಾದರಿಯಾಗಿದೆ. ಬಾಲ್ಯದಿಂದ ಈತ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ಅನುಭವಿಸಿದ ನಿಂದೆಗಳು, ಸೋತಿರುವ ದಾರಿಗಳು ನೂರಾರು. ಆದರೆ ಎಲ್ಲವನ್ನು ಜಾಣ್ಮೆಯಿಂದ ನಿರ್ವಹಿಸಿದ ರೀತಿ, ಕಷ್ಟಗಳಿಗೆ ಹೆದರದೆ ಧೈರ್ಯವಾಗಿ ಎದುರಿಸಿ ಪತ್ರಿಕೋದ್ಯಮದಲ್ಲಿ ತನ್ನದೇ ಛಾಪು ಮೂಡಿಸಿದ್ದು ಅಷ್ಟೊಂದು ಸರಳ ಮಾರ್ಗವಾಗಿರಲಿಲ್ಲ. ಸತ್ಯನಿಷ್ಠರಾಗಿದ್ದರು, ಹಠವಾದಿಯಾಗಿದ್ದರು, ಕಾರ್ಮಿಕ ವರ್ಗದವರ ಧ್ವನಿಯಾಗಿದ್ದರು, ಶೋಷಣೆ ವಿರುದ್ಧ ಹೋರಾಡುತ್ತಿದ್ದರು. ಪತ್ರಿಕೋದ್ಯಮದ ಮೇರು ಪರ್ವತ. ಜೀವನದಲ್ಲಿ ಏನೂ ಇಲ್ಲದೆ ಇದ್ದಾಗಲೂ ಸಹ ಎದೆಗುಂದದೆ ಎಲ್ಲವನ್ನು ಸಾಧಿಸಿ ತೋರಿಸಿದ ಯುವ ಜನತೆಗೆ ಒಂದು ಸ್ಫೂರ್ತಿದಾಯಕ ಇವರ ಜೀವನ ಚರಿತ್ರೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ಧನ್ಯವಾದಗಳು.